ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್. ರೂಮ್ ಟೂರ್ ಹೆಂಗಪ್ಪ ಅಂತ ಬಿಡ್ಬೇಕಾದ್ರೆ ರೂಮ್ ಟೂರ್ ಶಾರ್ಟ್ ಆಗಿಬಿಟ್ಟೈತಿ. ಏನಪ್ಪ ಅಂತಂದ್ರೆ ಕೋಸಿ ಕಣ್ಣೊಳಗೆ ಏನೋ ಗ್ಲಾಸ್ ಗೀಸ್ ಏನೋ ಇಟ್ಟಿರ್ಬೇಕು, ಏನೋ ಬ್ಲ್ಯಾಕ್ ಕಲರ್ ಇಟ್ಕೋತಿಲ್ಲ. ಸಾಂಗ್ಗಳು ರೆಡಿ ಆಗ್ಯಾರ. ಲುಂಗಿ ಮತ್ತು ಶಲ್ಲೆ, ಹುಡುಗಿಯರಿಗೆ ಕುರ್ತಾ ಅಥವಾ ಸಾರಿ. ಹಲೋ ನಮಸ್ಕಾರ, ನಾನು ಗರ್ಲ್ ಬೈಕರ್ ಕೋಮಲ್. ಸೊ ಇವತ್ತು ನಾವೆಲ್ಲಿದ್ದೀವಪ್ಪ ಅಂತಂದರೆ ಕೊಲ್ಲಮ್ಮ. ಇವತ್ತು ನಮ್ಮ ಡೇ 4 ರೈಡಿಂದ. ಸೊ ನಾ ಇವತ್ತು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಇಲ್ಲೇ ಜಟಾಯು ಅರ್ತ್ ಸೆಂಟರ್ ಐತಲ್ಲ, ಅಲ್ಲಿ ಹೊಂಟೀವಿ. ವೈ ಬಿಕಾಸ್ ಅದೊಂದು ಸ್ಟೋರಿ ಇತ್ತು. ಅದು ಸ್ಟೋರಿ ಗೊತ್ತಿರೋರಿಗೆ ಫೈನ್, ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ. ಸ್ಟೋರಿ ಏನಪ್ಪ ಅಂದ್ರೆ, ರಾವಣ ಸೀತಾನ ಕರ್ಕೊಂಡು ಹೋಗ್ಬೇಕಾದ್ರೆ ಶ್ರೀಲಂಕಾಂಗೆ, ಅವಾಗ ಜಟಾಯು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಅವಾಗ ಹೋದಾಗ ರಾವಣ ಚಾಕು ತೊಗೊಂಡು ಏನೋ ತೊಗೊಂಡು ಹಿಂಗೆ ಹೊಡೆದಾಗ ಒಂದು ರೆಕ್ಕಿ ಕಟ್ಟಾಗಿ ಬಿಡ್ತೈತಿ. ರೆಕ್ಕಿ ಕಟ್ಟಾದ ತಕ್ಷಣ ಅದು ಅಲ್ಲೇ ಹಂಗೆ ಕೆಳಗೆ ಬಿದ್ದುಬಿಡ್ತೈತಿ. ಸೊ ಅಲ್ಲಿ ಅದು ಎಲ್ಲಿ ಬಿದ್ದಿತ್ತಲ್ಲ ಅಲ್ಲಿ ಇವಾಗ ಒಂದು ದೊಡ್ಡದನ್ನ ಹದ್ದು ಕಟ್ಟಿದಾರೆ. ಸೊ ಅದ್ರದ್ದು ಒಂದು ರೆಕ್ಕಿ ಇಲ್ಲ, ಒಂದಷ್ಟು ರೆಕ್ಕಿ ಐತಿ ಈಗ ಅದರಲ್ಲಿ ಕಟ್ಟಿರೋದು. ಅಲ್ಲಿ ಒಳಗಡೆ ಏನೋ ಮ್ಯೂಸಿಯಂ ಐತಿ, ಅಲ್ಲಿ ಒಳಗಡೆ ಏನು ಹಳೇದೆಲ್ಲ ಸ್ಟೋರೀಸ್ ಬರ್ದಾರ. ಅದು ನಾನು ನೋಡಿದ್ದೆ. ಇವಾಗ ಹೋಗಿ ರಿಯಲ್ ಆಗಿ ನೋಡ್ತೀನಿ, ವೀಡಿಯೋದ್ರಾಗ ನೋಡಿದ್ದೆ, ಇವತ್ತು ಖರೆ ಹೋಗಿ ರಿಯಲ್ ಆಗಿ ನೋಡ್ತೀನಿ. ಇಲ್ಲಿಂದ ನಾವು ಅದನ್ನು ನೋಡಿಕೊಂಡು ಅಲ್ಲಿಂದ ನಾವು ಹೊಂಟೇವಿ ತಿರುವನಂತಪುರಂ. ಈಗ ಯಾಕಪ್ಪ ಅಂತಂದ್ರೆ ಪದ್ಮನಾಭ ಸ್ವಾಮಿ ಟೆಂಪಲ್ ಐತಲ್ಲ, ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್, ಅದನ್ನು ನೋಡಬೇಕಂತಂದಿತ್ತು. ಕೇರಳಕ್ಕೆ ಬಂದ್ರೆ ಅದನ್ನು ಮಿಸ್ ಮಾಡಿದ್ರೆ ಯೂಸ್ ಇಲ್ಲ. ಸೊ ಅದನ್ನು ನೋಡ್ಬೇಕಂತಂದಿತ್ತು. ಸೊ ಅಲ್ಲಿಗೆ ಹೊಂಟೀವಿ. ಅಲ್ಲಿಂದ ನಾವು ಮತ್ತೆ ವಾಪಸ್ ಕನ್ಯಾಕುಮಾರಿ ಹೋಗ್ತೀವಿ. ಮೋಸ್ಟ್ ಪ್ರಾಬ್ಲಿ ಇವತ್ತು ಕನ್ಯಾಕುಮಾರಿ ಹೋಗ್ತೀವೋ ಇಲ್ಲೋ ಡೌಟ್. ಇಫ್ ಇನ್ ಕೇಸ್ ಇವತ್ತು ಹೋಗಿಲ್ಲಪ್ಪ, ನಾಳೆ ಕನ್ಯಾಕುಮಾರಿ ಹೋಗ್ತೀವಿ. ಹಂಗೆ ಅಲ್ಲಿಂದ ಮತ್ತೆ ಚೇಂಜ್ ಆಗ್ತಾ ಹೋಗ್ತೈತೆ ರೂಟ್. ಈಗ ಆಲ್ಮೋಸ್ಟ್ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ 10:19. ಸೊ ಇಲ್ಲಿಂದ ನಾವು ಇನ್ನೊಂದು 15-20 ಮಿನಿಟ್ಸ್ ಒಳಗೆ ಬಿಡ್ಬೋದು. ಅವರೆಲ್ಲ ರೆಡಿಯಾಗಿ ಆಗ್ತಾರೆ. ಅಲ್ಲಿಂದ ಬಿಟ್ಟವಪ್ಪ ಅಂತಂದ್ರೆ ಚಟಾಯಿ ನೋಡ್ಕೊಂಡು ಡ್ರೋನ್ ಶಾಟ್ಸ್ ತೊಗೊಂಡು ಮುಂದೆ ಕಂಟಿನ್ಯೂ ಮಾಡ್ತೀವಿ. ಸೊ ಇದು ನಮ್ಮ ರೂಮ್ ಟೂರ್ ಹೆಂಗಪ್ಪ ಅಂತ ಬಿಡಬೇಕಾದ್ರೆ ರೂಮ್ ಟೂರ್. ಇದು ಹೆಲ್ಮೆಟ್ ಇಲ್ಲಿ ಎಲ್ಲ ಇಷ್ಟು ಚಂದ ಹರಡಿನ ರೂಮ್. ಆಮೇಲೆ ಈ ಕಡೆ ಹೆಲ್ಮೆಟ್, ಆಮೇಲೆ ರೈಡಿಂಗ್ ಗೇರ್, ಆಮೇಲೆ ಈ ಕಡೆ ಎಲ್ಲರೂ ಹೆಲ್ಮೆಟ್ಸ್ ಇಲ್ಲೇ ಇದಾವೆ. ನಂದು ಟಾಪ್ ಬಾಕ್ಸ್, 2 ಕೀ, ಶೂ, ಅಲ್ಲೊಂದು ಹೆಲ್ಮೆಟ್ ಐತಿ. ಇಲ್ಲಿ ಟಿ ವಿ ಐತಿ. ಈ ಕಡೆ ಕರ್ಟನ್ಸ್ ಐತಿ. ಬಾತ್ರೂಮು ಚೆನ್ನಾಗಿತ್ತು. ಚೆನ್ನಾಗಿತ್ತು. 3D ಮಿರರ್, ಈ ಕಡೆ ಗ್ಲಾಸ್ ಓದ್ತೈತಿ ಶವರಿಗೆ, ಚೆನ್ನಾಗಿತ್ತು. ಸೊ ನಾವಿಲ್ಲಿಂದ ಇವಾಗ ಹೊಂಟೀವಿ. 5 ಮಿನಿಟ್ಸ್ ಶೂಗಿ ಹಾಕ್ಕೊಂಡು ಎಲ್ಲ ತೊಗೊಂಡು ಕೆಳಗೆ ಹೋಗಿ ವಿಲ್ ಸ್ಟಾರ್ಟ್ ದ ರೈಡ್. ಸೊ ನಾವು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇವಾಗೆಲ್ಲ ಹೊಂಟೇವಪ್ಪ ಅಂದ್ರೆ ಜಟಾಯು ಇಲ್ಲೈತೆ ನೋಡ್ರಿ, ಜಟಾಯು ಹತ್ರ ಹೊಂಟೇವಿ. ಜಟಾಯು ಅರ್ತ್ ಸೆಂಟರ್ ಅಲ್ಲಿಗೆ ಹೊಂಟೈತಿ. ಓ ಅಲ್ಲಿ ಐತ್ಲ ಮೇಲೆ, ಕಾಂತಾ ವಾ ಅಲ್ಲೇ ಮಾಲೈತಿ. ಸೊ ಅಲ್ಲಿ ಹೊಂಟೇವಿ. ಅಲ್ಲಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಾ ಮತ್ತೆ ಮುಂದೆ ಹೋಗ್ತೀವಿ. ಈಗ ಜಸ್ಟ್ ಹೊಸ ಪ್ಯಾಂಟ್ ತೆಗೆದು ಹಾಕ್ಕೊಂಡೆ. ಮಳೆ ಇಲ್ಲ ಅಂತಲೇ ಹೇಳಿ ಅಂದ್ಕೊಂಡು, ಬಟ್ ಏನಿಲ್ಲ, ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ. ಫುಲ್ ಪ್ಯಾಂಟ್ ಮತ್ತೆ ಹಸಿ ಆಗ್ತೈತಿ. ನಾವಲ್ಲಿ ಇವಾಗ ಕೇಬಲ್ ಕಾರ್ ಒಳಗೆ ಹೋಗ್ತೀವಿ. ಜಟಾಯು ಸ್ಟ್ಯಾಚು ಹತ್ರ ಕೇಬಲ್ ಕಾರ್ ಒಳಗೆ ಹೋಗ್ತೀವಿ. ಸೊಯ್ ಅಂತಂದು ಹೇಳಿ ಬರೀ ಲೆಟ್ಸ್ ಎಕ್ಸ್ಪ್ಲೋರ್. ಈಗ ಬಂದೈತಿ ಜಟಾಯು ಸೆಂಟರ್ ಇಲ್ಲೈತಿ. ಒಳಗೆ ಹೊಂಟಾರ. ಸೊ ಇಲ್ಲಿ ಎಂಟ್ರೆನ್ಸ್ ಐತಿ. ಟಿಕೆಟ್ ತೊಗೋಬೇಕಂತ ಇಲ್ಲಿ ಓನ್ಲಿ ಕ್ಯಾಶ್. ಪಾರ್ಕಿಂಗ್ ಆಗಲಿ ಇಲ್ಲಿ ಒಳಗೆ ಟಿಕೆಟ್ಸ್ ಆಗಲಿ ಓನ್ಲಿ ಕ್ಯಾಶ್. UPI ಏನೂ ಇಲ್ಲ. ಶಾರ್ಟ್ ಆಗಿಬಿಟ್ಟೈತಿ. ಏನಪ್ಪ ಅಂತಂದ್ರೆ ಇಲ್ಲಿ ಡ್ರೋನ ಇಫ್ ಇನ್ ಕೇಸ್ ಫ್ಲೈ ಮಾಡೋದಿತ್ತಪ್ಪ ಅಂದ್ರೆ 1 ವಾರ ಮುಂಚೆನ ಪರ್ಮಿಷನ್ ಕೇಳಬೇಕಂತೆ. ಲೈಕ್ ಹಿಂಗೆ ಡ್ರೋನ್ ಐತಿ, ನಮ್ಮದು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಏನೈತಿ ಅದನ್ನು ಕೇಳಿ ನಮ್ಮ ಡ್ರೋನ್ ಯಾವುದು, ಅದು ವೇಟ್ ಯಾವುದು ಎಲ್ಲ ಹೇಳಿ ಹಾಕಿ ಮೇಲ್ ಮಾಡಬೇಕಂತ. ಜಟಾಯು ಅರ್ತ್ ಸೆಂಟರಿಗೆ ಮೇಲ್ ಮಾಡಬೇಕಂತ. ಆಮೇಲೆ ಅಪ್ರೂವಲ್ ಆಗಿ ಒಂದು ಮೇಲ್ ಬರ್ತೈತಿ. ಆವಾಗ ನಿಮಗೆ ಪರ್ಮಿಷನ್ ಸಿಕ್ಕಿದೆ ಅಂತ. ನಂಗೆ ಗೊತ್ತೇ ಇಲ್ಲ ಇದೆಲ್ಲೂ, ನಾನು ಕೇಳೂ ಇಲ್ಲ. ಬಿಕಾಸ್ ನಾನು ಭಾಳ ಜನ ನೋಡೀನಿ ಡ್ರೋನ್ ಹಾರಿಸಿದ್ದೆ. ಅದಕ್ಕೋಸ್ಕರ ಈಗ ಡ್ರೋನ್ ಶಾಟ್ಸ್ ಇಲ್ಲ. ವಿತೌಟ್ ಡ್ರೋನ್ ಶಾಟ್ಸ್ ನಾನು ನೋಡ್ಬೇಕು. ಈಗ ಡ್ರೋನ್ ಆ್ಯಕ್ಚುಲಿ ಬಂದಿದ್ದೆ ಡ್ರೋನ್ ಶಾಟ್ ಸಂಬಂಧನ ಇಲ್ಲಿ. ಸೊ ಇದು ನೋಡ್ಕೊಂಡು ಈಗ ನೋ ಅದರ್ ಆಪ್ಷನ್. ಇಫ್ ಇನ್ ಕೇಸ್ ಯಾರಾದರೂ ಬರೋರಿದ್ರಪ್ಪ ಅಂತಂದ್ರೆ ಇದು ಒಂದು ಮಾತ್ರ ಕಂಪಲ್ಸರಿ ಮಾಡ್ಕೊಂಬರ್ರಿ. ಇಫ್ ಇನ್ ಕೇಸ್ ಯಾರಾದರೂ ಡ್ರೋನ್ ಓನ್ ಮಾಡ್ತೀರಾ ಅಂದ್ರೆ. ಸೊ ಇಲ್ಲಿ ವೇಟ್ ಮಾಡಕ್ಕೆ ಕುಂದ್ರು ಸರ. ಟಿಕೆಟ್ಸ್ ಇಲ್ಲ ಅದಾವ. ಒಂದು ಲೈಕ್ ನಾರ್ಮಲ್ ಜಟಾಯು ಸ್ಟ್ಯಾಚುಗೆ ಟಿಕೆಟ್ಸ್ ಒಬ್ಬೊಬ್ಬರಿಗೆ 266. ಆ್ಯಂಡ್
ಕೇಬಲ್ ಕಾರಿಗೆ 288 ಪರ್ ಹೆಡ್. ಇಲ್ಲಿರೋ 5 ಮಿನಿಟ್ಸ್ ವೆಯ್ಟ್ ಮಾಡೋಕೆ ಹೇಳಾರ. ಇಲ್ಲಿಂದ ಮಾಲ್ ಹೋಗ್ತೀವಿ. ಕೇಬಲ್ ಕಾರ್ ಒಳಗೆ ಡ್ರೋನ್ ಶಾಟ್ಸ್ ಅಂತೂ ಇಲ್ಲ, ಅನ್ಫಾರ್ಚುನೇಟ್ಲಿ ಮಿಸ್ ಆಯಿತು. ಇವಾಗ ಮೇಲೆ ಹೋಗಿ ನಾರ್ಮಲ್ ಫೋನಿಂದ ವೀಡಿಯೋ ಮಾಡಬೇಕು, ಫೋಟೋಸ್ ತಗೊಂಡು ಇಲ್ಲಿಂದ ಸ್ಟ್ರೇಟ್ ಅವೇ ಹೋಗ್ತೀವಿ. ಕೇಬಲ್ ಕಾರಿಂದ ಇಲ್ಲ ಇತ್ತು ಅಲ್ಲಿ ಬರಾತ ಕೇಬಲ್ ಕಾರ್ಸ್. ಆ ಕೇಬಲ್ ತಪ್ಪೈತಿ, ನಾವು ಅದ್ರೊಳಗೆ ಹೋಗ್ತೀವಿ. ಒಂದೊಂದು ಕಡೆ 4 ಇರ್ತಾವ ನೋಡ್ರಿ. ಕೇಬಲ್ ಕಾರ್ಸ್ ನಾಪ್ ಹೆಂಗೆ ಹಾಕೋತಾರ, ಸಟ್ ಕೇಬಲ್ ಕಾರ್. ವಿ ಆರ್ ಗೋಯಿಂಗ್ ಇನ್ ಕೇಬಲ್ ಕಾರ್. ಇಲ್ಲಿಂದ ಯೆಲ್ಲೋ ಕಲರ್ ಬಂತ ವಾಪಸ್ ಕೇಬಲ್ ಕಾರ್. VIP ಬಂದವ್ರಿಗೆ ಹೆಲಿಪ್ಯಾಡ್ ಹೋಯ್ತು ನೋಡ್ರಿ. ಜಟಾಯು ಸ್ಟ್ಯಾಚು ಭಾಳ ದೊಡ್ಡದೈತದು. ಸರಿ ಕೋಸಿ ಕಣ್ಣೊಳಗೆ ಏನೋ ಗ್ಲಾಸ್ ಗೀಸ್ ಏನೋ ಇಟ್ಟಿರ್ಬೇಕು, ಏನೋ ಬ್ಲ್ಯಾಕ್ ಕಲರ್ ಇಟ್ಕೋತಿಲ್ಲ. ಹದ್ದಿಂದ ಈ ಕಡೆ ರೆಕ್ಕಿ, ಆ ಕಡೆ ಒಂದು ರೆಕ್ಕಿ ಐತಿ, ಇದು ಅರ್ಧ ರೆಕ್ಕಿ ಕಟ್ಟಾಗಿದ್ದ ರೆಕ್ಕಿ. ಗುರು ಇಂತ ಶಾರ್ಪ್ ಮಾಡಾರ ಮತ್ತು ಕ್ರೇಜಿ. ಅಲ್ಲೊಂದು ದೇವಸ್ಥಾನ ಐತಿ, ಆ ದೇವಸ್ಥಾನ ಯಾವ್ದನ್ನು ನೋಡ್ಕೊಂಬರಲ್ಲ. ಲೆಟ್ಸ್ಗೋ. ಇಲ್ಲಿ ಸ್ಟ್ಯಾಚು ಐತಿ, ಒಂದು ಗುಡಿ ಐತಿ, ಹೊರಗಡೆ ರಾಮಂದು ದೇವಸ್ಥಾನ ಐತಿ. ಫುಲ್ ದೊಡ್ಡದ ಲೈಕ್ ಸ್ಟ್ಯಾಚು ಐತಿ. ಅದ್ರ ಮೇಲೆ ವಿಡಿಯೋಗ್ರಫಿಯಲ್ಲಿ ಫೋಟೋಗ್ರಫಿಯಲ್ಲಿ ನಾಟ್ ಅಲೌಡ್ ಅಂತ ಬರ್ದಾರ. ಅದನ್ನು ಫುಲ್ ಗೋಲ್ಡ್ ಪ್ಲೇಟ್ ಮಾಡಾರ. ರಾಮನ್ ಫುಲ್ ಗೋಲ್ಡ್ ಪ್ಲೇಟ್ ಇಟ್ಟೈತಿ. ಅಲ್ಲೊಂದು ಚಿಕ್ಕ ರಾಮಂದು ಕಲ್ಲಿಂದ ಕೆತ್ತಿದ್ದೈತಿ. 2 ಮೇಲೆ ಕೆಳಗಡೆ ಸಣ್ಣದು ದೊಡ್ಡದು ಇಟ್ಟಾರ. ಭಾಳ ಚಂದ ಐತಿ ನೋಡಿ. ಈ ಕಡೆ ಸೀನ್ರಿ ಹಿಂಗೈತಿ, ಎಲ್ಲ ಕಡೆ ಗ್ರೀನ್. ಇದೈತಿ ಹೋಲಿ ಫುಟ್ ಪ್ರಿಂಟ್ಸ್ ಆಫ್ ಲಾರ್ಡ್ ಶ್ರೀರಾಮ ಅಂತ ಐತಿ. ಸೊ ಈ ಕಡೆ ಏನು ಕಾಣ್ತೈತಿ. ಓ ಮೈ ಗಾಡ್, ಇಷ್ಟು ದೊಡ್ಡದೈತಾ? ಇಷ್ಟು ದೊಡ್ಡದೈತಿ. ಡೆಡಿಕೇಟೆಡ್ ಟು ವುಮೆನ್ ಸೇಫ್ಟಿ ಆ್ಯಂಡ್ ಆನರ್. ಈ ಕಡೆ ಅಂತ ಫುಲ್ ವೀವಿಂಗ್ ಐತಿ. ಗ್ಲಾಸ್ ಹಾಕ್ತಾರೆ ಇಲ್ಲಿ. ಮಳೆ ಸ್ಟಾರ್ಟ್ ಆದ ತಕ್ಷಣ ಫುಲ್ ಹೆಂಗೆ ಕ್ಲಿಯರ್ ಆಗಿ ನೋಡ್ರಲ್ಲ, ಹಂಗೆ ಯಾರೂ ಇಲ್ಲ. ಈಗ ಬೇಕಾದಷ್ಟು ಫೋಟೋ ಹೊಡ್ಕೋಬೋದು. ಇಷ್ಟೋ ತನಕ ಅಲ್ಲಿ ಜನ ಇದ್ರೆ ಅಲ್ಲೇ ಎಲ್ಲರೂ ಅಲ್ಲೇ ಫೋಟೋ ಹೊಡ್ಕೊಳತ್ತಾರೆ. ಯಾರು ಅದು ಬಿಟ್ಟು ಎಲ್ಲಿ ಫೋಟೋ ನೋಡ್ಕೊಳಂತಿಲ್ಲ. ಅಲ್ಲಿಂದ ಹಿಂಗೆ ಪೂರ ನೀಟಾಗಿ ಬರ್ತಿದೆ ಅಂತಂದೇಳಿ ಎಲ್ಲರೂ ಬರೀ ಅದ ಫೋಟೋ. ಅಲ್ಲಿಂದ ಒಂದು ಫೋಟೋಗ್ರಫಿ. ಜಟಾಯು ನೋಡ್ಕೊಂಡು ಈಗ ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ಪದ್ಮನಾಭ ಸ್ವಾಮಿ ಟೆಂಪಲ್ ಅಲ್ಲಿ ಹೊಂಟೈತಿ. ಎಲ್ಲಪ್ಪ ಅಂತಂದ್ರೆ ಅದು ತಿರುವನಂತಪುರಂ. ಯಾರಾದರೂ ಅಕಸ್ಮಾತ್ ಡ್ರೋನ್ ಓನ್ ಮಾಡೋರಿದ್ರಪ್ಪ ಅಂತಂದ್ರೆ ಜಟಾಯು ಅರ್ತ್ ಸೆಂಟರಿಗೆ ಬರೋರು ಇದ್ರಪ್ಪ ಅಂದ್ರೆ 1 ವೀಕ್ ಪ್ರಯಾರ ಅವ್ರದ್ದು ಅಫಿಷಿಯಲ್ ಮೇಲ್ ಐತಂತೆ. ಆ ಮೇಲಿಗೆ ನೀವು ಮೇಲ್ ಮಾಡ್ಬೇಕಂತ. ಲೈಕ್ ಈ ಡೇಟಿಗೆ ನಾವು ಬರತ್ತೀವಿ, ನಾವು ಡ್ರೋನ್ ಫ್ಲೈ ಮಾಡ್ಬೇಕು ಅಂದ್ಕೊಂಡೀವಿ, ನಮ್ಮ ಡ್ರೋನ್ ಇದು, ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅವ್ರ ಯೂಟ್ಯೂಬ್ ಹ್ಯಾಂಡಲ್ ಇದು ಅಂತಂದು ಹೇಳಿ ಹಾಕಿ ಅವ್ರಿಗೆ ಮೇಲ್ ಮಾಡಬೇಕಂತ. ಅದಾದಮೇಲೆ ಅವ್ರ ಟೀಮ್ದವರೆಲ್ಲ ಸೋಷಿಯಲ್ ಮೀಡಿಯಾ ಟೀಮ್ ಅವ್ರದ್ದು ಇದಂತೆ. ಅವರು ಅಪ್ರೂವಲ್ ಕೊಡ್ತಾರಂತ. ಅವಾಗ ಅವ್ರು ಅಪ್ರೂವಲ್ ಕೊಟ್ಟ ಮೇಲೆ ಅದು ಒಂದು ರಿವರ್ಟ್ ಮೇಲ್ ಬಂದಿರ್ತೈತಲ್ಲ, ಅದನ್ನ ಇಲ್ಲಿ ತೋರಿಸಿದ್ರಪ್ಪ ಅಂತಂದ್ರೆ ಅವ್ರು ಒಳಗೆ ಲೈಕ್ ಡ್ರೋನ್ ಅಲೌ ಮಾಡ್ತಾರಂತ. ಇಲ್ಲ ಅಂತಂದ್ರೆ ಅಲೌ ಮಾಡೋಂಗಿಲ್ಲ ಅಂತ ಅಂದ್ರು. ನಂಗೆ ಹಾರ್ ಬ್ಯಾಡ್ ಲಕ್ ಅಂತ ಹೇಳಿ ಬಂದ್ವಿ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋದೈತಿ. ಇಲ್ಲಿಂದ 51 ಕಿಲೋಮೀಟರ್ಸ್ 1 hour 9 minutes ತೋರ್ಸತ್ತೈತಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೋಗ್ತೀವಿ. ನಾಟ್ ಬ್ರೇಕ್ಫಾಸ್ಟ್, ಬ್ರಂಚ್. ಸಾಂಗ್ಗಳು ರೆಡಿ ಆಗ್ಯಾರ. ಒಳಗೆ ಟೆಂಪಲ್ ಇಲ್ಲೈತಿ. ಈ ಕಡೆ ನಮ್ಮ ಹುಡುಗರು ನೋಡ್ರಿ ಹಿಂಗೆ ಲುಂಗಿ ಹಾಕೊಂಬರತ್ತಾರ. ನಾ ಕುರ್ತಾ ಹಾಕೊಂಡೇನಿ. ಇಲ್ಲಿ ಕಂಪಲ್ಸರಿ ಲುಂಗಿ ಮತ್ತು ಶಲ್ಲೆ, ಹುಡುಗಿಯರಿಗೆ ಕುರ್ತಾ ಅಥವಾ ಸಾರಿ ಕಂಪಲ್ಸರಿ ಹಾಕೊಂಬರ್ಬೇಕು. ಡ್ರೆಸ್ ಕೋಡ್ ಐತಿ. ವೆಸ್ಟರ್ನ್ ಡ್ರೆಸ್ ಒಳಗೆ ಬಿಡೋದಿಲ್ಲ, ಯಾರಿಗೂ ಬಿಡೋದಿಲ್ಲ. ಹುಡುಗರಿಗೂ ಬಿಡಲ್ಲ, ಹುಡುಗಿಯರಿಗೂ ಬಿಡಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಹೊರ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ದೇವಸ್ಥಾನದ ಎಂಟ್ರೆನ್ಸ್ ಇದೆ. ಇಲ್ಲಿಂದ ಹೋಗ್ಬೇಕು ಒಳಗೆ. ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಆ್ಯಂಡ್ ರೀಪೇಂಟಿಂಗ್ ನಡೀತಿರ್ಬೇಕು ಏನಾದರೂ ಗುಡಿದ.
ಅಲ್ಲೈತಿ ಇಲ್ಲಿ ಚಪ್ಪಲ್ ಇಡೋಕ್ಕೂ ಸ್ಪೇಸ್ ಐತಿ. ಇಲ್ಲಿ ನೋಡ್ರಿ ಎಂಥ ಚಂದ ಸೀರೆಗೆ ಉಟ್ಕೊಂಬಂದಾರೆ ಎಲ್ಲರೂ. ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ಫುಲ್ ರಶ್ ಇತ್ತು. ಅದ್ರೊಳಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಚಲೋ ಅನ್ನಿಸ್ತು. ಭಾಳ ಮಸ್ತ್ ಐತೆ ಗುಡಿ. ಅದು ಕಾಣಂಗಿಲ್ಲ ದೇವ್ರು, ಆ್ಯಕ್ಚುಲಿ ಕತ್ಲ ಆಯ್ತು ಒಳಗೆ. ಸ್ವಲ್ಪ ದೀಪದ ಬೆಳಕಲೇನ ದೇವ್ರು ಕಾಣ್ಬೇಕು. ಹಿಂಗೆ ಬಗ್ಗಿ ನೋಡ್ಬೇಕು. ಇಲ್ಲೇ ಮುಂದೆ ಐತೆ ಗುಡಿ, ಈ ಕಡೆನೇ ಐತೆ ಗುಡಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಆಯ್ತು. ಅವ್ರ ಗಾಡಿ ಕಟ್ಟಾತಾರೆಲ್ಲ ಸಾಮಾನು. ಈಗ ಇಲ್ಲಿಂದ ಕನ್ಯಾಕುಮಾರಿ ಹೊಂಟೀವಿ. 88 ಕಿಲೋಮೀಟರ್ಸ್ ಐತಿ ಇಲ್ಲಿಂದ. ಸೊ ಇಲ್ಲಿಂದ ಸ್ಟ್ರೈಟ್ ಅವೆ ಅಲ್ಲಿ ಹೋಗಿ ಅಲ್ಲಿ ಹಾಲ್ಟ್ ಮಾಡಿದ್ದೀವಿ ಇವತ್ತು. ಹಾಲ್ಟ್ ಮಾಡಿ ಅಲ್ಲಿಂದ ನಾಳೆ ಅದನ್ನೆಲ್ಲ ನೋಡ್ಕೊಂಡು ನಾಳೆ ಅಲ್ಲಿಂದ ರಾಮೇಶ್ವರಂಗೆ ಹೋಗ್ತೀವಿ.